ಮೋದಿ ನಿವೃತ್ತಿಗೆ ಮೋಹನ್ ಭಾಗವತ್ ಸೂಚನೆ. ಮೋದಿ ನಿವೃತ್ತಿ ಖಚಿತನಾ? ಮುಂದಿನ ಪ್ರಧಾನಿ ಯಾರು? ಇವರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಬಿಜೆಪಿ ಮಾಡಿತ್ತು. ಬಿಜೆಪಿ ಪಾಳೆಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ನಮಸ್ಕಾರ, ಎ ದಿನ ಟಿವಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. 75ನೇ ವರ್ಷಕ್ಕೆ ರಾಜಕೀಯ ನಿವೃತ್ತಿ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ನೀಡಿದ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿ 5 ದೇಶಗಳ ಪ್ರವಾಸವನ್ನು ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಬಿಜೆಪಿಯ ಮಾತೃ ಸಂಘಟನೆ ಅಂತ ಗುರುಸ್ಕೊಂಡಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿದಂತ ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸಾಗಿದೆ. 75 ವರ್ಷ ವಯಸ್ಸಾದವರು ಇತರರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ವಿದೇಶದಿಂದ ಮೋದಿ ಭಾರತಕ್ಕೆ ವಾಪಸ್ ಆಗಿದ್ದಕ್ಕೆ ಮೋಹನ್ ಭಾಗವತ್ ಹೇಳಿಕೆ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಜೊತೆಗೆ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಪರೋಕ್ಷವಾಗಿ ಪ್ರಧಾನಿ ಮೋದಿಗೆ RSS ಸಂದೇಶವನ್ನ ರವಾನಿಸಿದಂತಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಬಿಜೆಪಿಯಲ್ಲೀಗ 75ರ ಸೂತ್ರ ಮಿಂಚಿನಂತೆ ಸಂಚರಿಸ್ತಾ ಇದೆ. ಬಿಜೆಪಿ ಪಕ್ಷದ ನಿಯಮದ ಪ್ರಕಾರ 75 ವರ್ಷದ ನಂತರ ರಾಜಕೀಯ ನಿವೃತ್ತಿ ಆಗಬೇಕು. ಸೊ ಪಕ್ಕದಲ್ಲಿದ್ದುಕೊಂಡು ಕಿರಿಯರಿಗೆ ಮಾರ್ಗದರ್ಶನ ನೀಡಬೇಕು. ಹೀಗಿರುವಾಗ ಪ್ರಧಾನಿ ಮೋದಿಯವರು ಸಹ 75ರ ಹೊಸ್ತಿನಲ್ಲಿ ಇದ್ದಾರೆ. ಸೊ ಈ ಚರ್ಚೆಗಳು ನಡೀತಾ ಇರೋ ಈ ಹೊತ್ತಲ್ಲೇ RSS ಮುಖ್ಯಸ್ಥ ಮೋಹನ್ ಭಾಗವತ್ 75ರ ಸೂತ್ರದ ಬಗ್ಗೆ ಹೇಳಿದ ಹೇಳಿಕೆ ಈಗ ಬಿಜೆಪಿ ಪಾಳ್ಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿರೋದು. ಅಷ್ಟೇ ಅಲ್ಲ, ಪರೋಕ್ಷವಾಗಿ ಬಿಜೆಪಿಗೆ ಎಚ್ಚರಿಸಿದ್ರ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. 75 ವರ್ಷ ಆದ್ರೆ ಸಾಕು, ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋ ಭಾಗವತ್ ಅವರ ಮಾತು ಇದೇ ಸೆಪ್ಟೆಂಬರ್ಗೆ 75ನೇ ವರ್ಷಕ್ಕೆ ಕಾಲಿಡಲಿರುವ ಪ್ರಧಾನಿ ಮೋದಿಯವರನ್ನ ಗುರಿಯಾಗಿಸಿಕೊಂಡು ಹೇಳಿದ್ದ ಅನ್ನೋ ಚರ್ಚೆ ಇದೀಗ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಹಾಗಾದ್ರೆ ಏನಿದು 75ರ ಸೂತ್ರ? ಭಾಗವತ್ ಅವರ ಹೇಳಿಕೆ ಹಿಂದಿನ ಮರ್ಮ ಏನು? ಮೋದಿ ನಿವೃತ್ತಿ ಬಗ್ಗೆ ನಿಜವಾಗ್ಲೂ ಸಂಘ ಪರಿವಾರದಲ್ಲಿ ಚರ್ಚೆಗಳು ಶುರುವಾಗಿದ್ಯಾ? ಈ ಎಲ್ಲಾ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿದೆ. 75 ವರ್ಷ ತುಂಬಿದವರನ್ನ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ಳುವಂತೆ ಪರೋಕ್ಷವಾಗಿ ಬಿಜೆಪಿಯಲ್ಲಿ ಸೂಚಿಸಲಾಗತ್ತೆ. ಇದಕ್ಕೆ ಕೊಡಬಹುದಾದಂತಹ ಉದಾಹರಣೆ ಅಂತಂದ್ರೆ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಜಶ್ವಂತ್ ಸಿಂಗ್ ಇತ್ಯಾದಿ. ಇವರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಬಿಜೆಪಿ ಮಾಡಿತ್ತು. ಸೊ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿಗೆ 75 ವರ್ಷ ಆಗುತ್ತೆ. ಹಾಗಾಗಿ ಮೋಹನ್ ಭಾಗವತ್ ಅವರ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡಿ ನೀಡಿರೋದು ಅನ್ನೋದು ವಿಪಕ್ಷಗಳಿಗೀಗ ಪ್ರಶ್ನೆ ಆಗಿದೆ. ಸೊ ಇದೇ ಬರೋ ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗುತ್ತೆ. ಸೊ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಗೆ 75 ವರ್ಷ ಆಗುತ್ತೋ ಹಾಗೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೂ 75 ವರ್ಷ ಆಗುತ್ತೆ. ಸೊ ಮೋದಿಗೆ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಆದ್ರೆ ಮೋಹನ್ ಭಾಗವತ್ ಅವರಿಗೆ ಸೆಪ್ಟೆಂಬರ್ 11ಕ್ಕೆ 75 ವರ್ಷ ಆಗುತ್ತೆ. ಹಾಗಾಗಿ ಇಬ್ರು ಸಹ 75ರಲ್ಲಿರುವಂತಹ ಪ್ರಮುಖರು ಸಕ್ರಿಯವಾಗಿ ತಮ್ಮ ತಮ್ಮ ವೃತ್ತಿಯಿಂದ ಹಿಂದಕ್ಕೆ ಸರಿತಾರ ಅನ್ನೋದು ಪ್ರಶ್ನೆ. ಸೊ RSS ನಲ್ಲಿ ಇಂಥ ಪದ್ಧತಿ ಏನು ಇಲ್ಲದೆ ಇದ್ರೂ ಸಹ ಮೋಹನ್ ಭಾಗವತ್ ಅವರ ಹೇಳಿಕೆ, ಅವರ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇತ್ತೀಚಿನ ಸಂದರ್ಶನವೊಂದರಲ್ಲಿ 2047ರ ಹೊತ್ತಿಗೆ ಭಾರತವನ್ನ ವಿಕಸಿತ ರಾಷ್ಟ್ರವನ್ನಾಗಿ ಮಾಡೋ ಗುರಿಯನ್ನ ಸಾಧಿಸೋಕೆ ತಾನು 2045ರವರೆಗೂ ಕೆಲಸ ಮಾಡಬೇಕು ಅಂತ ದೈವಿಕ ಕೃಪೆಯಿಂದ ಆದೇಶ ಆಗಿದೆ ಅಂತ ಹೇಳಿದ್ರು. ಸೊ ಮೋದಿಯ ಮನದಿಂಗಿತ ಇದಾದ್ರೆ ಸೊ RSS ಬೇರೇನೋ ಹೇಳೋ ತರ ಕಾಣ್ತಾ ಇದೆ. ಸೊ ಒಟ್ನಲ್ಲಿ ಅಡಗತ್ರಿಯಲ್ಲಿ ಮೋದಿಯ ರಾಜಕೀಯ ಭವಿಷ್ಯ ಇದೆ.